ಕೃಷ್ಣ, ದಿಶಾ ಇದ್ದಾಳಲ್ಲ, ದಯವಿಟ್ಟು ನನ್ನ ಪಾಡಕ್ ನಾನು ನಿರೋಧಕ್ ಬಿಟ್ಬಿಡಿ. ಯಾಕೀ ತರ ನನ್ನ ಪ್ರಾಣ ತಿಂತಿದ್ದೀರಾ? ಇವಾಗ ಏನಾಯ್ತು ಅಂತದ್ದು? ನಿಮ್ಮಿಂದ ನನ್ನ ನೆಮ್ಮದಿನ ಹಾಳಾಗೋಗಿದೆ. ನಿನ್ ನೆಮ್ಮದಿ ಹಾಳು ಮಾಡೋಂಥ ಕೆಲ್ಸ ನಾನೇನೋ ಮಾಡಿದ್ದೀನಿ. ಏನ್ ಮಾಡಿದೀರಾ? ನೀವೆಲ್ಲ ಬರಕ್ಕೂ ಮುಂಚೆ ಈ ಮನೆ ಹೇಗಿತ್ತು ಗೊತ್ತಾ? ಇಡೀ ಏರಿಯಾನೇ ನಮ್ಮ ಕುಟುಂಬದ ಕಡೆ ನೋಡಿ ಫ್ಯಾಮಿಲಿ ಅಂತ ಇದ್ರೆ ಕೋದಂಡನ್ ಕುಟುಂಬದ ತರ ಇರ್ಬೇಕು ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಅದೇ ಕುಟುಂಬದ ಮರ್ಯಾದಿನ ಬೀದಿಗೆ ತಂದು ನಿಲ್ಸ್ಬಿಟ್ರಿ ನೀವೆಲ್ಲರೂ. ಕೃಷ್ಣ, ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಕಣೋ. ಹೌದು, ನಿಮ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಮ್ದೇ. ಯಾಕೋ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನು, ನನ್ನ ಪಾಡಕ್ ನಾನು ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ತಾನೆ. ಆದ್ರೆ ಈಗ ಈ ಪ್ರೀತಿ ಗೀತಿ ಮಣ್ಣು ಮಸಿ ಅನ್ಕೊಂಡು ನನ್ನ ನೆಮ್ಮದಿನೇ ಹಾಳಾಗೋಗಿದೆ. ಕೃಷ್ಣ, ಇವಾಗ ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗತ್ತೆ. ಏನ್ ಸರಿ ಹೋಗೋದು? ಏನ್ ಸರಿ ಹೋಗೋದು? ನಮ್ಮ ಅಣ್ಣನ ಮುಂದೆ ನಾನು ಯಾವತ್ತೂ ಕೂತು ಕೂಡ ಇಲ್ಲ. ಅವನನ್ನ ಕಂಡ್ರೆ ನನಗೆ ಅಷ್ಟು ಗೌರವ. ಆದ್ರೆ ಅವನನ್ನೇ ಕಾಲ್ ಕಸದ್ ತರ ನೋಡಿ ಅವಮಾನ ಮಾಡ್ದೋಳ್ನ ನಾನು ಹೆಂಡತಿ ಮಾಡ್ಕೊಂಡಿದ್ದೀನಿ. ನೆನ್ಸ್ಕೊಂಡ್ರೆ ನನಗ್ ನನ್ ಮೇಲೇನೆ ಅಸಹ್ಯ ಆಗ್ತಿದೆ. ಕೃಷ್ಣ, ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಣೋ. ನಿಮ್ಮ ಅಣ್ಣನ ಮೇಲೆ ನಿನಗೆಷ್ಟು ಗೌರವ ಇದೆಯೋ ನನಗೂ ಅಷ್ಟೇ ಗೌರವ ಇದೆ ಕಣೋ. ಅದಕ್ಕೆನಾ ಅವ್ರಿಗೆ ಅವಮಾನ ಮಾಡಿದ್ದು? ಅದ್ ಬೇಕು ಅಂತ ಮಾಡಿದಲ್ಲ ಕಣೋ. ನಿನಗಿದ್ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆಲ್ಲ ಅರ್ಥ ಆಗ್ತಿದೆ. ನನ್ ದಡ್ಡ ಶಾಲೆಗೆ ಹೋಗ್ದೇ ಇರೋನು, ಇವನ್ಗೇನು ಅರ್ಥ ಆಗಲ್ಲ, ಏನ್ ಹೇಳಿದ್ರು ಕೇಳ್ತಾನೆ ಅಂತ ತಾನೇ ನೀವೆಲ್ಲ ಈಗ ಮಾಡ್ತಿರೋದು. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಅಣ್ಣ ನಿಮ್ಮನ್ನ ಕ್ಷಮಿಸೋ ತನಕ ನಾನ್ ನಿಮ್ಮನ್ನ ಕ್ಷಮಿಸಲ್ಲ. ಅಲ್ಲಿವರೆಗೂ ನಾನ್ ಯಾರೋ ನೀವ್ಯಾರೋ. ಕೃಷ್ಣ, ಒಂದೇ ಒಂದ್ಸಲ ಯೋಚನೆ ಮಾಡು, ಇದ್ರಲ್ಲಿ ನನ್ ತಪ್ಪೇನೋ ಇದೆ. ಎಲ್ಲ ಯೋಚನೆ ಮಾಡಿನೇ ಹೇಳ್ತಿದ್ದೀನಿ. ಅಣ್ಣ ನಿಮ್ಮನ್ನ ಸೊಸೆ ಅಂತ ಒಪ್ಕೊಳ್ಳೋ ತನಕ ನಾನು ನಿಮ್ಮನ್ನ ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ ಆಗಲ್ಲ. ಅಲ್ಲಿ ತನಕ ನೀವು ಬರೀ ದೊರೆಸ್ವಾಮಿ ಮಗಳು ಅಷ್ಟೇ, ಈ ಕೃಷ್ಣನ್ ಹೆಂಡತಿ ಅಲ್ಲ.